ನಾನು ಶ್ರೀ ಭೀಮೇಶ್ ಭಂಡಾರಿ, ಕಾಂಗ್ರೆಸ್ ಮುಖಂಡರು, ರಾಯಚೂರು. ಇಲ್ಲಿಗೆ ನಮ್ಮನ್ನು ಸ್ವಾಗತಪೂರ್ವಕವಾಗಿ ಕರೆಸಿಕೊಂಡವರು ಡಾಕ್ಟರ್ ನೂರ್ ಇಸ್ಲಾಂ ಸರ್ ಅವರು ಈ ಒಂದು ಮಸೀದಿಯ ಒಂದು ದರ್ಶನ ಮಾಡಲು ನಮಗೆ ಸ್ವಾಗತಪೂರ್ವಕವಾಗಿ ಇಲ್ಲಿಗೆ ನಮಗೆ ಬರಮಾಡಿಕೊಂಡು ಒಳಗಡೆ ಕರೆಸಿಕೊಂಡು ಇಲ್ಲಿ ಮೊದಲನೇದಾಗಿ ಸ್ವಾಗತದಿಂದ ಕರೆದುಕೊಂಡು ಇಲ್ಲಿ ಸ್ವಚ್ಛತೆಯನ್ನು ತಿಳಿಸಿಕೊಂಡು ಒಳಗಡೆ ಮಸೀದಿ ಒಳಗೆ ನಮ್ಮನ್ನು ಪ್ರವೇಶ ಮಾಡಿಕೊಂಡು ಕರೆದುಕೊಂಡು ಹೋಗಿ ಅಲ್ಲಿ ನಮಗೆ ಈ ಕುರಾನಿನ ಗ್ರಂಥದ ಪ್ರವಚನದ ಬಗ್ಗೆ ಭಾಳಷ್ಟು ಒಳ್ಳೆಯ ರೀತಿಯಾಗಿ ಇವರು ತಿಳಿಸಿಕೊಟ್ಟಿದ್ದಾರೆ. ಏನಂತಂದರೆ ಇಲ್ಲಿ ಈ ಕುರಾನಿನ ಪ್ರಕಾರ ಎಲ್ಲರೂ ಒಂದೇ, ಯಾರು ಶ್ರೇಷ್ಠರಲ್ಲ. ಒಬ್ಬ ಬಡವನಾಗಿರ್ಬೋದು ಅಥವಾ ಶ್ರೀಮಂತನಾಗಿರ್ಬೋದು ಅಥವಾ ಒಬ್ಬ ಉನ್ನತ ಮಟ್ಟದ ಹುದ್ದೆಯಲ್ಲಿರುವವರಾಗಿರ್ಬೋದು, ಕೆಳಮಟ್ಟದ ಸಾಮಾನ್ಯ ಮನುಷ್ಯನಾಗಿರ್ಬೋದು. ಇಲ್ಲಿ ಇಮಾಮ್ ಅನ್ನೋ ಒಂದು ವ್ಯಕ್ತಿ ಇಲ್ಲಿ ಪ್ರವಚನ ಹೇಳುವವರು ಕೂಡ ಒಂದು ವೇಳೆ ಅವರು ಪವಿತ್ರರಲ್ಲ, ಅವರು ಹೇಳಿದ್ದೇ ನಾವು ಕೇಳುವಂತಿಲ್ಲ. ಅವರು ಏನಾದರೂ ತಪ್ಪು ಮಾಡಿದರೆ ಅದನ್ನು ಖಂಡಿಸುವ ಶಕ್ತಿ ನಮಗೆ ಇಲ್ಲಿ ಈ ಒಂದು ಮಸೀದಿಯ ಒಳಗಡೆ ಇರುವ ಎಲ್ಲ ಸಾಮಾನ್ಯ ಪ್ರಜೆಗಳಿಗೆ ಅಥವಾ ಸಾಮಾನ್ಯ ಜನರಿಗೆ ಇದೆ. ಹಾಗಂತೇಳಿ ಅವರು ಪವಿತ್ರರೆಂದು ನಾವು ಅವರ ಕಾಲಿಗೆ ಬೀಳುವಂಥ ಅವಶ್ಯಕತೆಯೂ ಇಲ್ಲ ಅಂತಲೂ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಅವರು ಈ ಒಂದು ಪ್ರವಚನ ಹೇಳುವ ಸಮಯದಲ್ಲಿ ಅವರು ಒಂದು ವೇಳೆ ಸಮಯಕ್ಕೆ ಸರಿಯಾದ ಸಮಯದಲ್ಲಿ ಬರದಿದ್ದರೆ ಇಲ್ಲಿರುವ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯು ಬಂದು ಆ ಪ್ರವಚನವನ್ನು ಮುಂದುವರಿಸಬಹುದು ಮತ್ತು ಅದರ ಬಗ್ಗೆ ಜ್ಞಾನ ಅಥವಾ ತಿಳಿದುಕೊಂಡವನಾಗಿರಬೇಕಷ್ಟೇ. ಅವನು ಸಾಮಾನ್ಯನಾಗಿರ್ಬೋದು ಅಥವಾ ಉತ್ತಮನಾಗಿರ್ಬೋದು ಮತ್ತು ಮಧ್ಯಮದವನು ಆಗಿರ್ಬೋದು. ಯಾರಾದರೆ ಹೊರತು ಅವನು ಕುರಾನಿನ ಬಗ್ಗೆ ಜ್ಞಾನ ಪಡೆದುಕೊಂಡಿದ್ದರೆ ಸಾಕು, ಅದರ ಪ್ರವಚನ ಹೇಳುವುದು ಆತನಿಗೆ ಅರ್ಹತೆ ಇದೆ ಅಂತ ಈ ಒಂದು ಕುರಾನಿನ ಪ್ರಕಾರ ಮತ್ತು ಅವರ ನಂಬಿರುವ ಧರ್ಮದ ಪ್ರಕಾರ ಮತ್ತು ಅವರು ಹೇಳುವ ವಿಧಾನವಾಗಿರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವ ಎಲ್ಲ ಪ್ರವಚನಗಳಾಗಿರ್ಬೋದು ಮತ್ತು ಇಲ್ಲೆಲ್ಲ ಕೊಟ್ಟಿರುವಂಥ ಕೊಟೇಶನ್ಗಳಾಗಿರ್ಬೋದು ಭಾಳಷ್ಟು ಒಳ್ಳೆಯ ಸಂದೇಶಗಳನ್ನು ನೀಡುವಂಥ ಒಂದು ಇದಾಗಿದೆ. ಮತ್ತು ನಮಗೆ ಸುಮಾರು ಒಂದು ಪುಸ್ತಕಗಳನ್ನು ಕೂಡ ಇಲ್ಲಿ ವಿತರಿಸಿದ್ದಾರೆ. ನಮಗೆ ಇಲ್ಲಿ ಕರೆಸಿರ್ತಕ್ಕಂಥ ಡಾಕ್ಟರ್ ನೂರ್ ಇಸ್ಲಾಂ ಸರ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಈ ಎರಡು ಮಾತುಗಳನ್ನು ಹೇಳಿ ಪುನಃ ಈ ಒಂದು ಮಸೀದಿಗೆ, ಈ ಜಮಿಯಾ ಮಸೀದಿಗೆ ಕೂಡ ಎಲ್ಲ ಪ್ರಜೆಗಳು ಬಂದು ಇಲ್ಲಿ ಸುಮ್ಮನೆ ತಪ್ಪ ಕಲ್ಪನೆಗಳನ್ನು ಊಹಿಸಿಕೊಳ್ಳಲಾರದೆ ಹೊರಗಡೆದ್ದು ಬಂದು ಒಳಗಡೆ ಏನಿದೆ ಅನ್ನೋದನ್ನು ತಿಳಿದುಕೊಂಡು ಹೋಗೋದು ಒಳ್ಳೆಯದಂತೇಳಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತೀವಿ.